ಈಗ ಬರ್ತಕ್ಕಂಥ ಪ್ರಶ್ನೆ ಹಾಗಾದರೆ ಸಿದ್ದರಾಮಯ್ಯನವರ ಬಣ ಏನು ಮಾಡುತ್ತೆ ನೋಡಿ. ಈಗ ಎರಡೂವರೆ ವರ್ಷ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಇಷ್ಟು ಹಠ ಹಿಡಿದು ಕೇಳ್ತಿದ್ದಾರೆ ಅಂತಂದರೆ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಹೈಕಮಾಂಡ್ ಈ ಮಾತುಕತೆಯನ್ನು ನಡೆಸಿರ್ಲಿಕ್ಕೆ ಸಾಕು. ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಬಣ ಆಗಾಗ ಡಿ ಕೆ ಶಿವಕುಮಾರರನ್ನು ಫ್ರಸ್ಟ್ರೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತು. ಅದರ ಭಾಗವಾಗಿ ಇಲ್ಲ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾಯಿಸಿ, ಉದಯಪುರದ ನಿರ್ಣಯದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ ಹೇಳುವ ಪ್ರಯತ್ನ ಮಾಡ್ತು. ಆದರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವವರೆಗೆ ನಾನು ಪಿ ಸಿ ಸಿ ಅಧ್ಯಕ್ಷರಾಗಿ ನಾನು ಮುಂದುವರಿಸ್ತೀರಿ ಅಂತ ಮಾತು ಕೊಟ್ಟಿದ್ರಿ, ಅದನ್ನು ನೀವು ಮುಂದುವರಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಹೈಕಮಾಂಡಿಗೆ ಒಪ್ಪಿಗೆ ಕೊಟ್ಟಿದೆ. ಈಗ ಹೇಳ್ತಕ್ಕಂಥ ಮುಖ್ಯ ಪ್ರಶ್ನೆ ಭಾವನಾ, ಹಾಗಿದ್ದಲ್ಲಿ ಅಕ್ಟೋಬರ್ನಲ್ಲಿ ಅಧಿಕಾರ ಸಿಗುತ್ತಾ ಅಂತ. ಅದು ಇಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವೀಗೇನು ಚರ್ಚೆ ಮಾಡ್ತಿದ್ದೀವಿ ಅದು ಡಿ ಕೆ ಶಿವಕುಮಾರ್ ಬದಿಯಿಂದ ನೋಡಿ ಚರ್ಚೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಸಿದ್ದರಾಮಯ್ಯನವರು ಈ ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಅವ್ರದ್ದು ಈಗ ಅಕ್ಟೋಬರ್ ನವೆಂಬರ್ಗೆ ದೇವರಾಜ ಅರಸರದು ಸರ್ಪಾಸ್ ಆಗುತ್ತೆ. ಅಷ್ಟು ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಆಯ್ತಪ್ಪ ನಾನು ಹೇಳಿದಂತೆ ಬಿಟ್ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಾರ. ಸರಿ, ಅವ್ರು ಆಗಲಿ ಅಂತಂದ್ರೂ ಕೂಡ ಅವರ ಬಣ ಇದಕ್ಕೆ ಒಪ್ಪತ್ತಾ? ಒಂದು 2 ದಿನದಿಂದ ಬಣ ಎಲ್ಲ ತಣ್ಣಗಾಗಿದ್ದಾರೆ. ಅಲ್ಲ ಬಣ ನೋಡಿ, ಈಗ ಬಣ ದಿಲ್ಲಿಗೆ ಹೋಗಿ ಬಂದಮೇಲೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇವರೇ ಮುಂದುವರಿತಾರೆ ಅಂದಾಗ ಬಣ ತಣ್ಣಗಾಗಿದೆ. ಒಳಗೇನು ನಡೀತಿದೆ ವಿ ಡೋಂಟ್ ನೋ. ಪ್ರಮುಖವಾಗಿ ನನಗನ್ಸೋದು ಭಾವನಾ, ಜಾರಕಿಹೊಳಿ ಏನು ಮಾಡ್ತಾರೆ. ಜಾರಕಿಹೊಳಿ ಬಳಿ ಶಾಸಕರ ಒಂದು ಬೆಂಬಲ ಇದೆ. ಡಿ ಕೆ ಶಿವಕುಮಾರ್ಗೆ ಎಷ್ಟೇ ಅವರು ಪ್ರಬಲರಾದರೂ ಕೂಡ 35-40ಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋದು ಎಲ್ಲೂ ಪ್ರೂವ್ ಆಗ್ತಾ ಇಲ್ಲ. ಜಾರಕಿಹೊಳಿ ಹ್ಯಾವ್ ದ ಸೇಮ್. ಜಾರಕಿಹೊಳಿ ಶಾಸಕರ ಒಂದು ಬೆಂಬಲ ಇದೆ. 40 ಜನ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ನಡುವೆ 2018-19ರಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದಾಗ ಜಾರಕಿಹೊಳಿ ಕುಟುಂಬ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ಒಪ್ಪುತ್ತಾ ಅಥವಾ ಶಿವಕುಮಾರ್ ಜಾರಕಿಹೊಳಿ ನಡುವೆ ಒಂದು ಪ್ಯಾಕ್ಟ್ ಆಗುತ್ತಾ? ವಿ ಡೋಂಟ್ ನೋ. ಹೀಗೆ ನನಗನ್ಸುತ್ತೆ ಭಾವನಾ, ವಾಟ್ ಐ ಫೋರ್ ಸಿ ಕರ್ನಾಟಕದ ರಾಜಕಾರಣ ಒಂದು ವೇಳೆ ಈ ಪ್ಯಾಕ್ಟ್ಗಳು ಆಗದೇ ಇದ್ದರೆ ವಿ ಮೇ ಗೋ ಮಹಾರಾಷ್ಟ್ರ ವೇ. ಮಹಾರಾಷ್ಟ್ರದಲ್ಲಿ ಶಿವಸೇನಾ BJP ಕಾಂಗ್ರೆಸ್ NCP 2 ಫೋರ್ಸ್ಗಳಿದ್ವು. ಯಾವಾಗ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೂ ಇವು 4 ಫೋರ್ಸ್ಗಳಾದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.